Hello all, welcome to the fifth module and last module for the syllabus of your BBA third semester computer application. So in this module it completely deals with the management information systems. So in the earlier stage, okay, in the session number 53 we are going to study regarding the definition of your data, information and methods of converting your data into the information. Okay, so let's begin the journey. So first and foremost, so what do you mean by your data? So your data is nothing but, okay, it's a characteristic or a information, so usually in the form of numeric that can be collected through the observation. So usually data ಅಂತಂದರೆ ಏನು, ಇಟ್ಸ್ ಆನ್ ಇನ್ಫಾರ್ಮೇಷನ್. ಓಕೆ, ಒಂದು ಇನ್ಫಾರ್ಮೇಷನ್ ಅಂತ ಕರಿಬೋದು ಅಥವಾ ಒಂದು ಕ್ಯಾರೆಕ್ಟರಿಸ್ಟಿಕ್ ಏನು ಒಂದು ಕ್ಯಾರೆಕ್ಟರಿಸ್ಟಿಕ್ ಡೇಟಾ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಸೊ ಯೂಶಲಿ ಇನ್ಫಾರ್ಮೇಷನ್ ವಿಲ್ ಗೋನ್ ಟು ಕನ್ಸಿಸ್ಟ್ ಆಫ್ ನ್ಯೂಮರಿಕ್ಸ್ ಇರ್ಬೋದು ಅಥವಾ ನಂಬರ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ವಸ್ತುವಿನ ಬಗ್ಗೆ ಅದ್ರ ಪರಿಚಯ ಇರ್ಬೋದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಡೇಟಾ ಅಂತ ಕರಿತೀವಿ. ಸೊ ಯೂಶಲಿ ನಾವು ಡೇಟಾನ ಏನು ಮಾಡ್ತೀವಿ, ಸೊ ಮೋಸ್ಟ್ ಆಫ್ ದ ಸಿಸ್ಟಮ್ಸಲ್ಲಿ ಅಂದರೆ ಈಗ ರಿಯಲ್ ಟೈಮ್ ಎನ್ವಿರಾನ್ಮೆಂಟಲ್ಲಿ ಸೊ ಡೇಟಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಯಾವುದೇ ಒಂದು ಡೇಟಾನ ನಾವೇನು ಮಾಡ್ಬೋದು, ಇಟ್ಸ್ ಎ ಮೋರ್ ದ್ಯಾನ್ ದ ರಾ ಮೆಟೀರಿಯಲ್ ಅಂತ ಹೇಳ್ಬೋದು. ಸೊ ರಾ ಮೆಟೀರಿಯಲ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಒಂದು ವಸ್ತು ತಯಾರು ಮಾಡಬೇಕು ಅಂತಂದರೆ ಸೊ ಒಂದು ಏನು ನಮಗೆ ಇನಿಷಿಯಲಿ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ, ಹೌದಾ. ಸೊ ಆ ಥರ ನಾವು ಯಾವುದೇ ಒಂದು ಇನ್ಫಾರ್ಮೇಷನ್ ಸಿಸ್ಟಮ್ನ ಡೆವಲಪ್ ಮಾಡಬೇಕು ಅಂತಂದರೆ ಸೊ ನಮಗೆ ಡೇಟಾ ಅನ್ನೋದೇನು, ಇಟ್ಸ್ ಆ್ಯಕ್ಟ್ಸ್ ಆಸ್ ಎನ್ ರಾ ಮೆಟೀರಿಯಲ್, ಅಂದರೆ ಕಚ್ಚಾ ವಸ್ತು ಅಂತ ಏನು ಹೇಳ್ತಾರಲ್ವ, ಸೊ ಆ ಥರದ್ದು. ಸೊ ಅದಕ್ಕೋಸ್ಕರ ನಾವು ಡೇಟಾ ಏನಂತ ಹೇಳ್ತೀವಿ. ಸೊ ಯಾವುದೋ ಒಂದು ಇನ್ಫಾರ್ಮೇಷನ್ ಸಿಸ್ಟಮ್ ಡೆವಲಪ್ ಮಾಡಬೇಕಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ನಥಿಂಗ್ ಬಟ್ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಓಕೆ, ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಆಗಿರ್ಬೋದು. ಸೊ ಆ ಥರ ಇನ್ಫಾರ್ಮೇಷನ್ ನಾವು ಡೇಟಾ ಅಂತ ಕರಿಬೋದು. ಸೊ ಯೂಶಲಿ ಇನ್ಫಾರ್ಮೇಷನ್ ಅಂತಂದರೆ ಏನು, ಈಗ ನನಗೆ ಡೇಟಾ ಎಲ್ಲ ಬಂದಿರುತ್ತೆ. ಓಕೆ, ಸೊ ಅದನ್ನೆಲ್ಲ ಪ್ರೊಸೆಸ್ ಮಾಡಿದ ಮೇಲೆ ಅದನ್ನೊಂದು ಕರೆಕ್ಟಾಗಿ ರೆಪ್ರೆಸೆಂಟೇಷನ್ ಮಾಡ್ತೀನಿ ಒಂದು ಪ್ರಾಪರ್ ಫಾರ್ಮ್ಯಾಟಲ್ಲಿ. ಸೊ ಆ ಪ್ರಾಪರ್ ಫಾರ್ಮ್ಯಾಟಲ್ಲಿ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಇನ್ಫಾರ್ಮೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ABCD ಅಂತ ಇರುತ್ತೆ ಅಂತ ಇಟ್ಕೊಳ್ರಿ. ಓಕೆ, ಆ ABCDನ ನಾನು ಸಿಸ್ಟಮ್ಯಾಟಿಕ್ಕಾಗಿ ವರ್ಡ್ಸನ್ನ ಕಂಬೈನ್ ಮಾಡಿದಾಗ ನನಗೇನಾಗುತ್ತೆ, ಒಂದು ಮೀನಿಂಗ್ ಬರುತ್ತೆ, ಒಂದು ಡೇಟಾ ಬರುತ್ತೆ. ಆ ಡೇಟಾನ ನಾನು ಕರೆಕ್ಟಾಗಿ ಒಂದು ಸೆಂಟೆನ್ಸ್ ಫಾರ್ಮ್ಯಾಟಲ್ಲಿ ಹಾಕಿದರೆ ಅದೇನಾಗುತ್ತೋ ಒಂದು ಇನ್ಫಾರ್ಮೇಷನ್ ಆಗಿ ನಮಗೆ ಹೊರಹೊಮ್ಮುತ್ತೆ. ಸೊ ಈ ಥರ ಒಂದು ಇನ್ಫಾರ್ಮೇಷನ್ ಅಂತಂದರೆ ಇಟ್ ಈಸ್ ಆನ್ ಡೇಟಾ ದಟ್ ಇಸ್ ಬಿನ್ ಪ್ರೊಸೆಸ್ಡ್. ಓಕೆ, ಡೇಟಾ ಪ್ರೊಸೆಸ್ಡ್ ಆ್ಯಂಡ್ ಇಟ್ ಈಸ್ ಬಿನ್ ರೆಪ್ರೆಸೆಂಟೆಡ್ ಇನ್ ಅ ಫಾರ್ಮ್ ಆಫ್ ಆನ್ ಅಸಿಸ್ಟೆಂಟ್ ಡಿಸಿಷನ್ ಮೇಕಿಂಗ್. ಅದರಿಂದ ಏನು ಮಾಡ್ಬೋದು, ಒಂದು ಡಿಸಿಷನ್ ಮೇಕಿಂಗ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇಟ್ ಮೇ ಕಂಟೇನ್ ಆ್ಯನ್ ಎಲಿಮೆಂಟ್ಸ್ ಆಫ್ ಸರ್ಪ್ರೈಸ್, ರೈಟ್. ಸೊ ರೆಡ್ಯೂಸ್ಡ್ ಅನ್ಸರ್ಟನಿಟಿ or provoke a manager to initiate an action. ಸೊ ಯೂಶಲಿ ಇನ್ಫಾರ್ಮೇಷನ್ ಏನಾಗುತ್ತೆ, ಒಂದು ಸರ್ಪ್ರೈಸ್ ಎಲಿಮೆಂಟ್ಸ್ ಇಂದ ಕೂಡಿರ್ಬೋದು ಅಥವಾ ಒಂದು ಅನ್ಸರ್ಟನಿಟಿ ಇವೆಂಟಿಂದ ಆಗಿರ್ಬೋದು. ಸೊ ಅಥವಾ ಇದೇನು ಮಾಡ್ಬೋದು, ಇಟ್ ಮೇ ಪ್ರೊವೋಕ್ಸ್ ದ ಮ್ಯಾನೇಜರ್ ಟು ಟೇಕ್ ಎ ಸರ್ಟನ್ ಆ್ಯಕ್ಷನ್ಸ್. ಸೊ ಸರ್ಟನ್ ಆ್ಯಕ್ಷನ್ಸ್ ತೊಗೊಳಕ್ಕೆ ಕೂಡ ಇದು ಪ್ರೊವೋಕ್ ಅಂದರೆ ಉತ್ತೇಜನ ಕೂಡ ಕೊಡ್ಬೋದು ಅಂತ ಹೇಳ್ಬೋದು. ಓಕೆ, ಅದಕ್ಕೆ ನಾವು ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ಹೌ ಡು ವಿ ಕನ್ವರ್ಟ್ ಯುವರ್ ಡೇಟಾ ಟು ಇನ್ಫಾರ್ಮೇಷನ್. ಸೊ ಡೇಟಾನ ನಾವು ಯಾವ ಥರ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಯೂಶಲಿ ಡೇಟಾ ಅಂತಂದ್ರೆ ಹಿಸ್ಟೋರಿಕಲ್ ರೆಕಾರ್ಡ್ಸ್ ಅಂತ ಕರಿಬೋದು. ಸೊ ವಿಲ್ ಗೋನ್ ಟು ಒಬ್ಟೈನ್ ಆ್ಯಂಡ್ ಇಟ್ ವಿಲ್ ಟೇಕನ್ ಫ್ರಮ್ ದ ಹಿಸ್ಟೋರಿಕಲ್ ರೆಕಾರ್ಡ್ಸ್. ಅಂದರೆ ಹಿಸ್ಟ್ರಿ ಬಗ್ಗೆ ಆಗಿರ್ಬೋದು ಅಥವಾ ಹಿಸ್ಟ್ರಿ ಅಂದರೆ ಇನ್ ದ ಸೆನ್ಸ್ ಯಾವುದೇ ಒಂದು ಇನ್ಫಾರ್ಮೇಷನ್ನು ಹಳೇ ಇನ್ಫಾರ್ಮೇಷನ್ ನಾವೇನು ಆ್ಯಕ್ಸೆಸ್ ಮಾಡ್ತೀವಲ್ಲ ಅದಕ್ಕೆ ನಾವು ಹಿಸ್ಟ್ರಿ ಅಂತ ಕರಿತೀವಿ. ಆ ಆ್ಯಕ್ಸೆಸ್ ಮಾಡಿದ ಇನ್ಫಾರ್ಮೇಷನ್ನ ಏನು ಮಾಡ್ತೀನಿ, ಕರೆಕ್ಟಾಗಿ ಆರ್ಗನೈಸ್ ಮಾಡ್ತೀನಿ. ಸೊ ಆರ್ಗನೈಸ್ ಮಾಡಿ ಅದರಿಂದ ಏನು ನಾಲೆಡ್ಜ್ ಬರುತ್ತಲ್ವ, ಆ ನಾಲೆಡ್ಜನ್ನು ನಾನು ಸಿಸ್ಟಮ್ಯಾಟಿಕ್ ವೇನಲ್ಲಿ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ನಾವೆಂತ ಕರಿಬೋದು, ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಯುವರ್ ಡೇಟಾ ಇಸ್ ನಥಿಂಗ್ ಬಟ್, ಸೊ ಡೇಟಾ ಇರುತ್ತೆ ನಿಮಗೆ, ರೈಟ್. ಸೊ ಆ ಡೇಟಾನ ಪ್ರೊಸೆಸಿಂಗ್ ಮಾಡ್ತೀರಾ ಅಂದರೆ ಅದನ್ನು ಕಲೆಕ್ಟ್ ಮಾಡ್ಕೊತೀರಿ. ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು ನೀವು ಮಾಹಿತಿನ ನೀವು ಪಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ನಾವು ಡೇಟಾನ ಏನು ಮಾಡ್ಬೋದು, ಪ್ರೊಸೆಸಿಂಗ್ ಮಾಡಿ ನಾವು ಇನ್ಫಾರ್ಮೇಷನ್ ಪಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಮೊಬೈಲ್ನ ಪರ್ಚೇಸ್ ಮಾಡಬೇಕಂತ ಇಟ್ಕೊಳ್ರಿ. ಓಕೆ, ಸೊ ಈಗ ಮೊಬೈಲ್ ಪರ್ಚೇಸ್ ಮಾಡಬೇಕಂದ್ರೆ ಫಸ್ಟು ಯಾವ್ಯಾವ ಮೊಬೈಲ್ಸ್ ಇದೆ ಅಂತ ನೀವು ಡೇಟಾನ ಕಲೆಕ್ಟ್ ಮಾಡ್ತೀರಿ, ಹೌದಾ. ಸೊ ಡೇಟಾ ಕಲೆಕ್ಟ್ ಮಾಡಿದ್ಮೇಲೆ ಆ ಪ್ರತಿಯೊಂದು ಮೊಬೈಲ್ದು ಪ್ರೊಸೆಸಿಂಗ್ ಮಾಡ್ತೀವಿ. ಪ್ರೊಸೆಸಿಂಗ್ ಅಂದರೆ ಇನ್ ದ ಸೆನ್ಸ್ ಅದ್ರ ರ್ಯಾಮ್ ಎಷ್ಟಿರ್ಬೋದು ಅಥವಾ ಕೆಪಾಸಿಟಿ ಎಷ್ಟಿರ್ಬೋದು, ರೈಟ್. ಸೊ ಅದ್ರ ಡಿಸ್ಪ್ಲೇ ಎಷ್ಟಿದೆ ಅಂತ ನೀವು ಪ್ರೊಸೆಸಿಂಗ್ ಮಾಡ್ತೀರಾ.
ಸೊ ಅದಾದಮೇಲೆ ಸೂಟಬಲ್ ಇನ್ಫಾರ್ಮೇಷನ್ ನಿಮಗೆ ಪ್ರೊಸೆಸಿಂಗ್ ಮಾಡಿದ್ಮೇಲೆ ನೀವು ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ ಇನ್ಫಾರ್ಮೇಷನಿಂದ. ಅಂದರೆ ಯಾವ ಮೊಬೈಲ್ ತೊಗೊಂಡ್ರೆ ಬೆಸ್ಟು, ಸೊ ಈ ಲೇಟೆಸ್ಟ್ ಅಪ್ಡೇಟೆಡ್ ವರ್ಷನ್ಸ್ ಯಾವ್ದು ಯಾವ್ದಿದೆ, ಕಾನ್ಫಿಗರೇಷನ್ ಏನೇನಿದೆ ಅಂತ ನೀವು ಆ ಪರ್ಟಿಕ್ಯುಲರ್ ಇನ್ಫಾರ್ಮೇಷನಿಂದ ನೀವೊಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು. ಸೊ ಈ ಥರ ನಾವೇನು ಮಾಡ್ತೀವಿ ಅಂದರೆ ಡೇಟಾನ ಪ್ರೊಸೆಸ್ ಮಾಡಿ ಒಂದು ಸೂಟೇಬಲ್ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಈಸ್ ಅ ಸಮ್ಮರಿ. ವಿ ವೆಂಟ್ ಥ್ರೂ ದ ಡೇಟಾ ಆ್ಯಂಡ್ ಇಟ್ಸ್ ಡೆಫಿನೇಷನ್. ಇನ್ಫಾರ್ಮೇಷನನ್ನು ಯಾವ ಥರ ನೋಡಿದ್ವಿ, ಅದಾದಮೇಲೆ ಕನ್ವರ್ಷನ್ ಯಾವ ಥರ ಮಾಡ್ಬೋದು ಡೇಟಾ ಟು ಇನ್ಫಾರ್ಮೇಷನ್ ಅಂತ ನೋಡ್ತಾ ಹೋದ್ವಿ. ರೈಟ್, ಸೊ ಫಾರ್ ಯುವರ್ ರೆಫರೆನ್ಸಸ್ ಈ ಬುಕ್ಸೆಲ್ಲ ರೆಫರ್ ಮಾಡ್ಬೋದು. ರೈಟ್, ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.